ಬಿಗ್ ಬಾಸ್ ಬಗ್ಗೆ ಜನರ ಅಭಿಪ್ರಾಯ ಏನು? ಸುದೀಪ್ ಅವರು ಪ್ರತಾಪ್ ಅವರನ್ನ ಬೈದಿದ್ದಕ್ಕೆ ಇಶಾನಿ ಅವರನ್ನ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಸೊ, ಇಶಾನಿ ಅವರ ಬಗ್ಗೆ ಅಂದರೆ ಸುದೀಪ್ ಅವರು ಮಾತಾಡಿದ್ದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಆದರೆ ನನಗೆ ಒಂದು ಅಸಮಾಧಾನ ಏನು ಅಂತಂದರೆ, ತುಕಾಲಿ ಸಂತೋಷ್ ಅವರನ್ನು ಎರಡನೇ ಫೈನಲ್ ಕಂಟೆಸ್ಟೆಂಟ್ ಅಂತ ಘೋಷಿಸಿದ್ದು ನಿಜಕ್ಕೂ ಎಲ್ಲೋ ಒಂದು ಕಡೆ ಬೇಜಾರಾಯಿತು ನನಗೆ. ಅವರು ತುಂಬ ಜನದ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ, ಎಲ್ಲರ ಬಗ್ಗೆ ಹಿಂದೆ ಹೋಗಿ ಮಾತಾಡ್ತಾರೆ. ಬಿಂಗ್ ಬ್ಯಾಗ್ ಮೇಲೆ ಕುತ್ಕೊಂಡು ಬೇರೆಯವರ ಬಗ್ಗೆ ಮಾತಾಡೋ ಅಂಥ ಒಂದು ವ್ಯಕ್ತಿತ್ವವನ್ನು ಎರಡನೇದಾಗಿ ಸೇವ್ ಮಾಡಿ ಒಂದು ರಾಂಗ್ ಮೆಸೇಜ್ ಕೊಟ್ಟರು ಬಿಗ್ ಬಾಸ್ ಅವರು. ಅಂದರೆ ಅದು ನನ್ನ ಅಭಿಪ್ರಾಯ. ಬೇರೆಯವ್ರಿಗೆ ಏನು ಅನ್ಸುತ್ತೋ ನನಗೆ ಗೊತ್ತಿಲ್ಲ. ಸೊ, ನನಗೆ ಎಲ್ಲೋ ಈ ರೀತಿ ಮಾಡಬಾರ್ದಾಗಿತ್ತು. ಈ ರೀತಿ ಬೇರೆಯವರ ಬಗ್ಗೆ ಮಾತಾಡೋರನ್ನು ಎರಡನೇದಾಗಿ ಫೈನಲಿಸ್ಟ್ಗೆ ಕೊಟ್ಟು ಒಂದು ರಾಂಗ್ ಮೆಸೇಜ್ ಕೊಡಬಾರ್ದಾಗಿತ್ತು ಅಂತ ಅನ್ನಿಸ್ತು. ಮತ್ತೊಂದು ಕಡೆ ಸುದೀಪ್ ಅವರು ಇಶಾನಿಯವರ ಬಗ್ಗೆ ಮಾತಾಡಿದ್ದು ಶ್ಲಾಘನೀಯ. ಸೊ, ಇಶಾನಿಯವರು ಪ್ರತಾಪ್ ಅವರನ್ನು ಕೇವಲಪಡಿಸಿರ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ರು. ಓಕೆ. ಹಾಗೆ ಸಂಗೀತ ಅವರನ್ನು ಸೇವ್ ಮಾಡಿದ್ದಾರೆ. ಸಂಗೀತ ಅವರು ತುಂಬ ಕಡೆ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ, ಅವರನ್ನು ಲೇಡಿ ವಿನ್ನರ್ ಅಂತ ತುಂಬ ಜನ ಕರೀತಾ ಇದ್ದಾರೆ. ಅದು ಓಕೆ. ಬಟ್ ಇನ್ನು ಪ್ರತಾಪ್ ಮತ್ತು ವಿನಯ್ ಅವರನ್ನು ಕೂಡ ಸೇವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ, ಆದರೆ ವಿನಯ್ ಪ್ರತಾಪ್ ಅವರನ್ನು ಸೇವ್ ಮಾಡಿದೆ, ಎಲ್ಲೊಂದು ಕಡೆ ನಮ್ರತಾ ಅವರನ್ನು ಸೇವ್ ಮಾಡಿದ್ರೆ ನಿಜಕ್ಕೂ ಬಿಗ್ ಬಾಸ್ ನೋಡೋದೇ ವೇಸ್ಟ್ ಅಂತ ಅನ್ನಿಸ್ಬಿಡತ್ತೆ. ಆ ರೀತಿಯ ಒಂದು ತಪ್ಪನ್ನು ಬಿಗ್ ಬಾಸ್ ತಂಡ ಮಾಡಲ್ಲ. ಪ್ರತಾಪ್ ಅಥವಾ ವಿನಯ್ ಅವರನ್ನು ಮನೆಗೆ ಕಳಿಸಿ ನಮ್ರತಾ ಅವರನ್ನು ಸೇವ್ ಮಾಡುವಂಥ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಇದ್ರ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.